నమస్కారం ఇద్దరుకు. నమస్తే సార్. నమస్కారం. ಯಾವ ಊರು మీది? ఆత్కూరు సార్ మాది. ఆత్కూరా? రాయచూరు జిల్లానా? రాయచూరు జిల్లా, రాయచూరు తాలూకు, ఆత్కూరు గ్రామం సార్. ఆంధ్ర బార్డర్ వస్తుందా? లాస్ట్ మన కర్ణాటక ఆంధ్ర బార్డర్ లాస్ట్ సార్, కృష్ణా నది. తెలంగాణ బార్డర్ అక్కడ తెలంగాణ వస్తుంది, ఇప్పుడు తెలంగాణ. అక్కడ తెలంగాణ, ఇక్కడ కర్ణాటక. కర్ణాటక లాస్ట్ మా విలేజ్ లాస్ట్. మీది ఆ ఊరు? గద్వాల్ జిల్లా, తెలంగాణలో. మీకేం కావాలి వీళ్ళు? మా అల్లునికి బిడ్డనిచ్చాడు సార్, రిలేషన్. మీ ఇల్లడుకు బిడ్డనిచ్చారు. బిడ్డనిచ్చాడు. సో ఇప్పుడు తెలంగాణ కర్ణాటకకు ఇచ్చేది తెచ్చేది అంతా ఉంది. లింక్ కలెక్షన్ ఉంది సార్, రిలేషన్. కరెక్ట్ కరెక్ట్. ఏం పని చేస్తారు మీరు? సార్ మామూలు సేద్దనం పని సార్, పొలంలో. పొలంలో సేద్యం చేస్తారు. సేద్ద పని నీరవరే సార్, మా ఏరియా అంతా ఫుల్ నీరవరే. ప్యాడే సార్, అదంతా కృష్ణా నది ఉంది మాకు, ఇది పైప్ లైన్ వాటర్ సార్, అంత ఉంది. చేద్దాం సార్. మీరేం పని చేస్తారు? బ్యాండ్. బ్యాండ్ అంటే వాద్యము. వాద్యం అంటే మా పెళ్ళికంతా చేస్తారు కదా, ఆ వాద్యము. అయితే మీరు సవిత సమాజనా? సవిత సమాజ్. సవిత సమాజ్. ఓ, సవిత సమాజ్ అంటే మీకు చాలా దండం పెట్టాలండి. ఎందుకంటే మీ సవిత సమాజం ఉంది కదా, మీరు లేక ఈ ప్రపంచంలో ఏ శుభకరం నడిచేది. కరెక్టా? కరెక్ట్ సార్, ఇది కరెక్ట్ సార్. మీరే రావాలా, వాద్యం తీసుకుని రావాలా, డౌ తీసుకుని రావాలా, చేయాలా. కరెక్టా? ಸವಿತಾ ಸಮಾಜಗಳು ಅಲ್ರಿ? ಕರೆಕ್ಟ್ ಸರ್. ನೀವಿಲ್ಲದೆ ಏನು ಮಾಡಂಗಿಲ್ಲ ಕೆಲಸ. ನೀವು ಒಬ್ಬರು ತಿಳ್ಕೊಂಡು ಇನ್ನೋರು ಸರ್ ಈಗ ಹೇಳ್ತೀರಂದ್ರೆ ಪಬ್ಲಿಕ್ ನೀವು ಭಾರಿ ಕರೆಕ್ಟ್ ಹೇಳಕತ್ತೀರಿ ಅಲ್ರಿ. ಇನ್ನೊಂದ್ರಿ, ಸವಿತಾ ಸಮಾಜ ಇಲ್ಲದೆ ಹೋದ್ರೆ ಈಗ ನೋಡಿ, ನಾನು ಒಬ್ಬ ಸರ್ಜನ್ ರೀ. ಹೌದು ಸರ್. ನಾನು ಕತ್ರಿ ತೊಗೊಂಡು ಆಪ್ರೇಷನ್ ಮಾಡ್ತೇನೆ ರೀ. ಹೌದು ಸರ್. ಆಯ್ತು. ಹೌದು ಸರ್. ನೀವು ಸವಿತಾ ಸಮಾಜದವರು, ನೀವು ಕಟಿಂಗ್ ಎಲ್ಲ ಮಾಡ್ತೀರಲ್ಲ? ಮಾಡ್ತೀವಿ ಸರ್. ಮಾಡ್ತೀರಲ್ರ? ನಮಗೆ ನಿಮ್ಗೆ ವ್ಯತ್ಯಾಸ ಏನಪ್ಪ ಅಂದರೆ, ನಿಮ್ಮ ಕೈಯಲ್ಲೂ ಕತ್ರಿ, ನಮ್ಮ ಕೈಯಲ್ಲೂ ಕತ್ರಿ. ನಾ ದೇವದಲ್ಲಿ ಕಟ್ರಿ ಮಾಡ್ತೀವಿ, ನೀವು ನಮಗೆ ತಲೆ ಎಲ್ಲ ಮಾಡ್ತೀವಿ. ಕರೆಕ್ಟಾ? ಕರೆಕ್ಟ್ ಅಲ್ಲ? ನೀವು ಇಲ್ಲದೆ ಹೋದ್ರೆ ಏನಾಗ್ತಿತ್ತು ಪ್ರಪಂಚ? ಎಲ್ಲ ಗಲೀಜು, ಕೂದಲೆಲ್ಲ ಬಿಟ್ಕೊಂಡು ಉದ್ದಕ್ಕೆಲ್ಲ ಭಾಳ ಗಲೀಜು ಇರ್ತಿಲ್ಲ. ಜನ ಎಲ್ಲ ಸ್ವಚ್ಛ ಮಾಡಿ ಕ್ಲೀನಾಗಿ ಮಾಡ್ತೀರಲ್ಲ, ಅಲ್ರಿ? ಹೌದು ಸರ್. ಪ್ರತಿಯೊಂದು ಕಾರ್ಯಕ್ಕೆ ಇಬ್ಬರು ನಾವು ಇರ್ಬೇಕು ಅಂಬೋದೇ ನೀವು ಕರೆಕ್ಟ್ ಥಿಂಕ್ ಮಾಡಿರಿ ನೋಡಿ ಸರ್. ನೀವಿಲ್ದರೆ ಕಾರ್ಯ ಆಗಿಲ್ರಿ. ನಾವು ಇಲ್ಲಂದ್ರೆ ಕಾರ್ಯನೇ ಶುದ್ಧ ಇಲ್ಲ ಸರ್. ಹೌದು ಹೌದು ಹೌದು. ಈಗ ಒಂದು ಲಗ್ನ ಮಾಡ್ಬೇಕಂದ್ರೆ ಫಸ್ಟ್ ಮೊದಲಿಂಗನ ಮಾಡ್ಬೇಕಂದ್ರೆ ನಾವೇ ಫಸ್ಟ್ ಹೋಗ್ಬೇಕು. ಅಲ್ಲಿ ಎಲ್ಲ ಗೌರಿ ತಾಟದಾಗ ಕೊಬ್ಬರಿ ಉಬ್ಸ ಉತ್ತಿ ಎಲ್ಲ ಅಗರಬತ್ತಿ ಎಲ್ಲ ಬಂದು ಪೂಜೆ ನಮ್ಗೆ ಪೂಜೆ ಮಾಡೇ ಮುಂದಿನ ಕಾರ್ಯಕ್ರಮ ಆಗ್ಬೇಕು. ಹೌದು 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 ಹೌದು. ಮತ್ತು ನೋಡಿ, ನಾವು ಚಿಕ್ಕ ಮಕ್ಕಳಿದ್ದಾಗ ನೋಡ್ರಿ, ಇವಾಗೆಲ್ಲ ಬಡಿ ಸಲೂನೆಲ್ಲ ಬಂದ್ಬಿಡೋ ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ. ನಮ್ಮ ಊರಿನಾಗ ವಾರಕ್ಕೊಮ್ಮೆ ಬರ್ತಿದ್ರು. ನಮ್ಮ ಮನೆ ಮುಂದೆ ಕೂತು ನಮಗೆಲ್ಲ ಕ್ಲೀನ್ ಮಾಡೆಲ್ಲ ಹೋಗ್ತೀವಿ ಸರ್. ಈಗಲೂ ನೆನೆಸ್ಕೊತೀವಿ ನಾವು ಅವೆಲ್ಲ. ನೀವು ಹಂಗೆಲ್ಲ ಮಾಡಿದ್ದೀರಾ? ಮಾಡಿ ಸರ್. ನಮ್ಮ ಅಪ್ಪ ಅವ್ರು ಮಾಡಿದ್ರೆ ನಾವು ನೋಡಿವಿ ಸರ್. ನಮ್ಮ ಅಪ್ಪ ಅವ್ರಂತೂ ಸೇಮ್ ಹಂಗೆ ಸರ್, ವಾರಕ್ಕೊಂದ್ಸಲ ಬರೋದು. ದೊಡ್ಡವರಿದ್ರೆ ಮನೆಗೆ ಹೋಗಿ ಮಾಡೋದು, ಇಲ್ಲಾಂದ್ರೆ ಅವ್ರು ಬಂದು ಇಲ್ಲಿ ಮಾಡಿಸ್ಕೊಂಡು ಹೋಗೋದು. ನಾವು ಚಿಕ್ಕ ವಯಸ್ಸಿನಾಗ ಮರದ ಕೆಳಗೆ ಒಂದು ಗೋಣಿಚೆಲ್ಲ ಹಾಕಿ ಕೂತು ನಮಗೆಲ್ಲ ಮಾಡ್ಯಾರ. ರಿಯಲ್ ಸರ್, ಜ್ಞಾಪಕ ಇದೆ ನಮ್ಗೆ. ಓಕೆ ಸರ್. ಅವೆಲ್ಲ ನಿಮ್ಗೆ ಏನಾಗಿತ್ತು ಸರ್? ನನಗೆ ಒಂದು ನಮ್ಮ ಅಮ್ಮವ್ರು ಏನಂತಾರೆ ಸರ್, 5 ವರ್ಷದಲ್ಲಿ ಇತ್ತಪ್ಪ ನಿನ್ಗದು ಗಡ್ಡೆ. 5 ವರ್ಷದಲ್ಲಿ ಗಡ್ಡೆ ಆಯ್ತು? 5 ವರ್ಷ ಕೂಸಿದ್ದಾಗೆ ಗಡ್ಡೆ ಇತ್ತಪ್ಪ ನಿನ್ಗ. ಅದು ಇದು ಗಿಡ ಔಷಧ ಹಾಕ್ಸಿದ್ವಿ, ಒಂದೇನು ಬತ್ತೆ ಹಳ್ಳ್ಯಾಗ ಸರ್. ಅದೆಲ್ಲ ಮಾಡಿದ್ರೆ ಬಿ ಆಗ್ಲಿಲ್ಲ. ಅದು ಹಂಗೆ ಆಯ್ತು. ಗಂಡಮಲ ಅಂತಾರೆ ಸರ್ ತೆಲಿನಾಗ, ನಮ್ಮಲ್ಲಿ ಹಳ್ಳ್ಯ ಗಂಡಮಲ ಅಂತಾರೆ. ಗಂಡಮಲ ಅಂತಾರ ಅವನು? ಗಂಡಮಲ ಅನ್ಕೊಂಡು ಅಟ್ಲೇ ಸೆಟ್ಟು ತಿನ್ಪಿಸೋನ್ ಕಾಲೇದಪ್ಪ ಅಂತ ನನಗೆ ನೆನಪು ಕಾಯ್ದ್ರು ಬಿ 20 ವರ್ಷ ನನಗೆ ನೆನಪದ ಸರ್. 20 ವರ್ಷ? 20 ವರ್ಷ ಸರ್. ಈಗ ಆಲ್ರೆಡಿ ನನಗೆ ಇದ್ದಿದ್ದೆ 20 ವರ್ಷ. ನನಗೆ 40 ಸರ್. 20 ವರ್ಷ ಅದ್ರ ಕೂಡ ಹಂಗೆ ಇದ್ದೀನಿ. ಹಂಗೆ ಇದೆ. ಅದೇನಿಲ್ಲ ಸರ್, ತಿಂಗಳಿಗೆ ಒಂದ್ಸಲ 2 ತಿಂಗಳಿಗೆ ಒಂದ್ಸಲ ಸ್ವಲ್ಪ ಚಿಕನ್ಗೆ ತಿಂದಾಗ ಗಡ್ಡೆ ಆಗೋದು, ಅದಿಷ್ಟು ಸೋರೋದು, 2 ದಿವಸ ಡಿಮ್ ಆಗಿರೋದು, ಹೋಗೋದು, ಸೋರೋದು, ಹೋಗೋದು, ನೋವು ಬರೋದು, ಜ್ವರ ಬರೋದು, ಅದು ವಾರಕ್ಕೆ. ನೋಡ್ರಿ, ಒಂದು ವಿಚಾರ ಹೇಳ್ತೀನಿ ನೋಡ್ರಿ, 20 ವರ್ಷ ಫಿಸ್ಟುಲಾ ನಂಗೆ ಬಿಟ್ಕೊಂಡ್ಬಂದಿದ್ದೀರಾ. ನಮ್ಗೆ ಅದು ಹೇಳಿದವ್ರೇ ಇಲ್ಲಲ್ಲ ಸರ್ ಪಿಸ್ತೂಲ್ ಅಂತಂದು. ನಮ್ಗೆ ಅಲ್ಲಿ ಇಲ್ಲಿ ನಿಮ್ಮಲ್ಲಿ ಬಂದ ಮ್ಯಾಗನೇ ಅದು ಇದೇ ಕಾಯಿಲೆ ಅಂತ ಕಣ್ಣು ಹಿಡಿದಿರಿ ಸರ್ ನೀವು. ನಾನು ಆಲ್ರೆಡಿ ಕರ್ನೂಲ್ದಾಗ ಮಾಡಿಸ್ಕೊಂಡ್ ಸರ್. ಕರ್ನೂಲ್ ಹೋಗಿದ್ರಿ? ಕರ್ನೂಲ್ ಸರ್. ಯಾರ ಹತ್ರ? ಕರ್ನೂಲ್ ಬಂಗಾಲಿ ಡಾಕ್ಟರ್? ಇಲ್ಲ, ಡಾಕ್ಟರ್ ಹತ್ರ. ಡಾಕ್ಟರ್, ದೊಡ್ಡ ಡಾಕ್ಟರ್ ಸರ್. MBBS ಡಾಕ್ಟರ್. ಅಲ್ಲಿ MRI ಸ್ಕ್ಯಾನಿಂಗ್ ಮಾಡಿದ್ರು. ಇದು ಆಪರೇಷನ್ ಮಾಡ್ಬೇಕಪ್ಪ, ಓಪನ್ ಸರ್ಜರಿ ಮಾಡ್ತೀವಿ, ಬರೋದಿಲ್ಲ ಅಂತಂದ್ರು.
ಓಪನ್ ಸರ್ಜರಿ ಮಾಡಿದ್ರು. ಅದು ಮಾಡಿದ್ದದನ್ನ ಗಡ್ಡೆನ ಮತ್ತೆ ಇದು ಟೆಸ್ಟಿಂಗ್ ಕಳಿಸ್ತೀವಿ, ಬೊಂಬೈಗೆ ಹೋಗ್ತದ ಅಂತಂದು ಮತ್ತೆ ಅದು ಒಂದು ವಾರಕ್ಕೆ ಬರ್ತದೆ ಅದು ರಿಪೋರ್ಟ್ ಅಂತದ. ಅದು ಬಂದ ಮ್ಯಾಗ ನಿನ್ಗೆ ಗೋಲಿ ಬರಿತೀವಿ 3 ತಿಂಗಳು ಬಳಸ್ಬೇಕಂದ್ರೆ ಅದೇನು ಟಿವಿ ಗಡ್ಡೆ ಅಂತ ಒಂದು ಕನ್ಫರ್ಮ್ ಬಂದಿಲ್ಲ ಅಂತ. ಆಪರೇಷನ್ ಆದ ಕರ್ನೂಲ ನಿಮಗೆ ಆಗಿತ್ತು? ಹ್ಞೂ ಆಗಿತ್ತು ಸರ್. 2 ವರ್ಷ ಆಯ್ತು ಸರ್. ಈಗ 2022 ಸರ್. ನಿಮ್ಮ ಅದೃಷ್ಟ ನೋಡ್ರಿ, 20 ವರ್ಷ ಫಿಸ್ಟುಲಾ ಹಾಗೆ ಬಿಟ್ಟಾರೆ ಅಂತ ಹೇಳಿದ್ರೆ ಅದು ಕ್ಯಾನ್ಸರ್ಗೆ ಸಹ ಕನ್ವರ್ಟ್ ಆಗಬಹುದು. ನಿಮಗೆ ಆಗಿಲ್ರಿ. ಹಾಂ ಸರ್. ನಿಮ್ಮದು ಫಿಸ್ಟುಲಾ ನಾವು ಕೊಲೊನೋಸ್ಕೋಪಿ ಮಾಡಿ MRI ಸ್ಕ್ಯಾನ್ ಮಾಡಿ ಎಲ್ಲ ಟೆಸ್ಟ್ ಮಾಡಿದ್ದೀವಿ. ನಿಮಗೆ ಏನೂ ಇಲ್ಲ, ನಿಮಗೇನು ತೊಂದರೆ ಇಲ್ಲ. ಸಾಕು ಸರ್, ಅದೊಂದು ಪುಣ್ಯ ಸರ್ ನಮ್ಗೆ. ಅದೇ ಇತ್ತು ನೋಡಿ ಸರ್. ನೀನು ಡೈರೆಕ್ಟ್ರು ಫೋನ್ನಾಗೆ ನಾವು ವಾಟ್ಸಪ್ನಾಗ ಅಂದ್ರೆ ಭೀ ಅಂದೆ ಸರ್, ನೀನು ಅದಕ್ಕೆ ಅಂಜಿಕೆ ಅವಶ್ಯಕತೆ ಇಲ್ಲ, ನೀನು ಬಾಪ ಫಸ್ಟ್ ಅಂತ ಅಂದಿ ಸರ್. ಹೌದು, ಆ ಮಾತಿನ ವಿಶ್ವಾಸ ಮ್ಯಾಗ ಬಂದೆ ನೋಡಿ ಸರ್. ಖುಷಿ ಆಯ್ತಾ ಬಂದ ಮೇಲೆ? ಸರ್ ಅದು ನಾನು ಅಂದಿನಲ್ಲ ಸರ್ ಆಪ್ರೇಟ್ನಾಗೆ, ಮತ್ತೆ ನನಗೆ ಜೀವ ಬರ್ದಪ್ಲ ಸರ್ ಅಂತಂದೆ. ಅಲ್ಲಿ ಆಪರೇಷನ್ ಮಾಡಿದಾಗ ಹಿಂಗೆ ನಾನು ಅಬ್ಸರ್ವ್ ಮಾಡಿ ಹೇಳಿನಿ ಸರ್ ಅವ್ರಿಗೆ, ಇದು ಇನ್ನೂ ಕ್ಲಿಯರ್ ಆಗಿಲ್ಲ ನನಗೆ. ಅದು ಸ್ಮೋ ಬಂದ ಮ್ಯಾಗ ಸರ್ ಡ್ರೆಸ್ಸಿಂಗ್ ಮಾಡಕ್ಕೆ ಬಂದಿದ್ದ. ನನ್ಗೆ ಇನ್ನು ಇದು ಕ್ಲಿಯರ್ ಆಗ್ಲಾರ್ದ ಕಾಣ್ತದೆ ನನಗೆ, ಇನ್ನ ಗಡ್ಡೆ ಸೈಡ್ ಅದು ನಾನು ಅಂತಂದು ಹೇಳಿದೆ. ಇಲ್ಲಿ ನನಗೆ ಆಪರೇಷನ್ ನೀನು ಸ್ಕ್ಯಾನ್ ಮಾಡಿದ್ಮ್ಯಾಗ ಓಪನ್ ಆಗಿ ಹೇಳ್ಬಿಟ್ರು ಸರ್, 2 ಕಡೆ ಕ್ರಾಕ್ ಆಗಿದೆ ನಿಂದ ಅಂತ ಹೇಳಿದೆ. ಅಲ್ಲಿ ನನಗೆ 100% ಕನ್ಫರ್ಮ್ ಆಯ್ತು ಸರ್. ಹೆಂಗಂದ್ರೆ ಇಲ್ಲಿ ನಂದು ಏನಂಬೋದು ಕ್ಲಾರಿಟಿ ಆಯ್ತಲ್ಲ ಇಷ್ಟು ದೊಡ್ಡ ದವಾಖಾನ್ಯಾಗ. ಅವಾಗೆ ಬಂದಿತ್ತು ಹೆಂಗಿತ್ತು ಏನೋ. ಒಂದ್ಸರಿ ಫೇಲ್ ಆಗಿ ಮತ್ತೆ ಬಂದು ಈಗೆಲ್ಲ ಖುಷಿಯಾಗಿದೆ. ಖುಷಿಯಾಗಿದೆ ಸರ್. ರಾಯಚೂರು ಯಾವಾಗ ಹೋಗ್ತೀನಿ ನೀವು ಮತ್ತೆ ವಾಪಸ್? ಸರ್ ಸಾಯಂಕಾಲ 4 ಗಂಟೆಗೆ 4 ಗಂಟೆಗೆ ಹೋಗ್ತೀವಿ ಸರ್. ಇವ್ರಿಗೇನಾಗಿತ್ತು ಸಾಹೇಬ್ರಿಗೆ? ಇವ್ರಿಗೆ ಸರು ನನ್ಗೆ ಹೋಗಮ್ಮಪ್ಪ ಒಂದಿಬ್ರು ಹಿಂಗೆ ಬೆಂಗಳೂರು ಅಂದ್ರೆ ಅಂಜಿಕೆ ಅಂತೀವಲ್ಲ ಸರ್, ಫಸ್ಟ್ ಟೈಮ್ ಬರೋದು ಅಂತ ಮೇಡಮ್ ಅವ್ರು ಮಾಡ್ಕೊಂಡು ಹೋಗ್ಯಾರ ಸರ್ ನಿಮ್ಮಲ್ಲೇ ರಾಯಚೂರು ಅವರೊಬ್ರು. ಅವ್ರೇನಂದ್ರು, ನೋಡಪ್ಪ ನರಸಿಂಹ ಏನೂ ಭಯ ಇಲ್ಲ, ಅಲ್ಲಿ ನಾವು ಹೊಸವ್ರು ಹಳ್ಳಿಯವ್ರು ಹೋಗಿ ಅಲ್ಲಿ ಯಶವಂತಪುರ ಅಂತ ಇಳಿದು 1-2 ಕಿಲೋಮೀಟ್ರು ಹೇಳಿದ್ರೆ ಭೀ ಅವರೇ ಸೇವೆ ಮಾಡ್ಕೊಂತಾರ. ದವಾಖಾನೆ ಕರ್ಕೊಂಡು ಹೋಗಿ ನಮ್ಮನ್ನ ಸೇಫ್ಟಿ ಆಗಿ, ಆ ದವಾಖಾನೆ ಟೈಪ್ ಇಲ್ಲ, ಒಂದು ಗುಡಿ ಟೈಪ್ ಆದ ಅಂತ ಅಂದ್ರೆ ಸರ್ ಅವರು. ಹೌದ್ರಿ? ಅಷ್ಟು ನೀಟ್ನೆಸ್ ಆದ ನರಸಿಂಹ ದವಾಖಾನೆ ಅನ್ನೋದಿಲ್ಲ. ನೀನು ಹೋದ್ರೆ ನಮ್ಗೆ ನಿನ್ ರೊಕ್ಕದ ಭಯ ಇಲ್ಲ, ಏನೇನು ಭಯ ಇಲ್ಲ. ಕೆಲವು ಕಡೆ ಕಿಡ್ನಿ ಅದು ಏನೋ ನಮ್ಮ ಹಳ್ಳಿ ಮಂದಿ ಅಂತದ್ದಿರು ಸರ್, ಅದೆಲ್ಲ ಏನಿಲ್ಲಪ್ಪ. ಒಬ್ಬರು ಹೆಣ್ಮಕ್ಳು ಹೋಗಿ ಮಾಡ್ಕೊಂಬರ್ಬೋದು. ಮತ್ತೆ ರೈಲ್ವೆ ಸ್ಟೇಷನ್ ತಂದು ಅವರೇ ಒಂದು ಮನುಷ್ಯರು ಕರೆಸ್ತಾರ, ನಮ್ಮನ್ನ ಬಿಟ್ಟು ಹೋಗ್ತಾರ ಅಂತ ಹೇಳ್ಬಿಟ್ರು ನೋಡಿ ಸರ್. ಇಷ್ಟು ಆ ಮಾತು ಮ್ಯಾಗ ಅವ್ರು ಹೇಳಿ 6 ತಿಂಗಳಾಯ್ತು ಸರ್. ನನಗೆ ಹಿಂಗೆ ಅಡ್ಜಸ್ಟ್ ಆಗ್ಲಾರ್ದ ನಮ್ಮ ಹಳ್ಳಿ ಮಂದಿ ಸರ್, ರೊಕ್ಕದು ಪ್ರಾಬ್ಲಮ್ ಹಂಗ ಹಿಂಗಂತ. ನಾನು ರೊಕ್ಕದ ಬಿ ಅಂದ್ರೆ ನೀನೇನಂದ ಸರ್, ರೊಕ್ಕದ ಮುಖ್ಯ ಎಲ್ಲ ನೀನು ಫಸ್ಟ್ ಬಂದು ತೋರಿಸ್ಕೊಂಡು ಹೋಗಂದಿರಿ ಸರ್. ಅದು ನನಗೆ ಇನ್ನೊಂದು ಮತ್ತೆ ಧೈರ್ಯ ಬಂತು ಸರ್. ಅದು ಸಾಕಪ್ಪ, ಬಡವರು ಡಾಕ್ಟ್ರೇ ಅದಾನ, ಡಾಕ್ಟ್ರೇ ಇಂಥ ಪರಿ ಹೇಳ್ತಾನಂದ್ರೆ ನಾವು ನಂಬಬೇಕಾಗ್ತದ ಅಂತಂದು ಅದೊಂದು ನಿರ್ಧಾರಕ್ಕೆ ಬಂದೆ ಸರ್. ಈಗ ಅಂದ್ಮ್ಯಾಗ ಇನ್ನು ಬಂದುಬಿಟ್ಟಿವಿ ನೋಡಿ ಸರ್. ಈತ ಹೋಗಮ್ಮ, ನಾವು ಒಬ್ಬರಲ್ಲಿ ಹೋಗಮ್ಮ ಅಂತಂದು ನಮ್ಮ ಹಳ್ಳಿಗ ಈತ ಕರ್ಕೊಂಬಂದು ನನಗೆ ಆದಪ್ಪ ಅಂತ ಈತ ಅಂದ. ಈತನಿಗೂ ಇತ್ತು, ಈತಗ ಅಂದ, ನನಗ ಬಿ ಆದಪ್ಪ ಹೆಂಗ ಮಾಡಮ್ಮಂದ. ಇಲ್ಲಿ ರಾಯಚೂರಾಗ ಅಲ್ಲಿ ಮೋಟದಲ್ಲಿ 10,000 5,000 ಏನೋ ಅದು ಬೆಂಗಾಲ್ ಅವರು ಮಾಡಿದ್ರು, ನಕಲಿ ವೈದ್ಯರ್ರಿ ಬಂದಾರಂತಂದ. ನಾನಂದೆ ಎಲ್ಲ ನೋಡಿನಪ್ಪ, ನಾನು ಫೈನಲ್ ಡಿಸಿಷನ್ ನನ್ನ ಆവശ്ಯ ಅಲ್ಲೇ ಇದ್ರೆ ಅದ್ರಾಗೆ ಹೋಗ್ಲಿ, ಬೆಂಗಳೂರಿಗೆ ಹೋಗಿ ಬರೋಣ. ಲೇಜರ್ ಸ್ಟೇಟ್ಮೆಂಟ್ ಅಂತಾರೆ ಸಂತಪುರದಲ್ಲ. ನಾನು ಯೂಟ್ಯೂಬ್ನಾಗ ಬಿ ನೋಡಿದ್ರೆ ಒಂದು ಹೈದರಾಬಾದ್ ತೋರಿಸೋದು, ಒಂದು ಬೆಂಗಳೂರು ತೋರಿಸೋದು. ಬೆಂಗಳೂರಿಗೆ ಹೋಗಮ್ ನಾವು, ನಮ್ದು ನಮಗೆ ಚಂದ, ನಾವು ಅಲ್ಲಿಗೆ ಹೋಗಮ್. ಪರಶುರಾಮ್ ಡಾಕ್ಟರ್ ಅಂತ ಹೇಳಿ ಡಿಟೇಲ್ ಆದ, ಪರಮೇಶ್ವರ ಡಾಕ್ಟರ್ ಅಂತ ಹೇಳಿ ಡಿಟೇಲ್ ಆದ, ಹೋಗಮ್ಮ ಅಂತಂದು ಹೇಳಿದ್ರೆ ಆಯ್ತಪ್ಪ ನಾನು ಬರ್ತೀನಪ್ಪ ಅಂತ. ನಿಂದು ಇನ್ನೂ ಫಸ್ಟ್ ಅದೃಷ್ಟ, ನಿಂದು ಬುಡಕ್ಕೆ ನೀನು ಫಸ್ಟ್ ಟೈಮ್ ಬಂದಿದ್ದೆ ಅಂದ್ರೆ ನಿಂದೆ ಅದೃಷ್ಟ. ನಂದು ಭಗವಂತನ ಇಚ್ಛೆ ಅಲ್ಲಿ ಹೋದ್ಮ್ಯಾಗ ಡಾಕ್ಟರ್ ಬಾಯಾಗ ಏನು ಬರ್ತದ ಅವತ್ತು ನಾನು ಮತ್ತೆ ಔಷಧ ಬರ್ದಪ್ಪ. ಯಾರು ಟಚ್ ಮಾಡಿಲ್ಲ ಅವ್ರನ್ನ? ಯಾರಿಲ್ಲ ಸರ್. ಬೆಂಗಾಲಿ ಡಾಕ್ಟರ್ ಹತ್ರ ಹೋಗಿದ್ರು ಅವರು? ಹೋಗಿಲ್ಲ ಸರ್, ಇವ್ರು ಅಣ್ಣನ ಮಗ ಹೋಗ್ಯಾನ. ನಿಮ್ಮವರಿಂದ ನಿನಗೆ ನೇರವಾಗಿ ಬಂದಿಲ್ಲಿಗೆ, ನೇರವಾಗಿ ಬಂದು ಎಲ್ಲ ಚೆಕ್ ಮಾಡಿ ಆಪರೇಷನ್ ಆಗೋಯ್ತು ಲೇಸರ್ನಾಗ. ಆಯ್ತಲ್ಲ, ಆರಾಮಾಗಿ బాగుండా ఆవిడ? ఏమి టెన్షన్ లే. ఇప్పుడు ఇంకొకసారి వచ్చేదే నీకు మనసులో ఉందా? మళ్ళా రాదని ఇంకా క్లియర్ కదా? ಅವ್ರ అన్న మగ ಹೇಳೇನ್ సరే ಅಲ್ಲಿ ఊరగా మా అన్న కొడుకు చేయించుకొచ్చుకున్నాడు రాయచూర్లో. చేయించుకొచ్చుకుంటే అది మళ్ళీ వచ్చేసా. ఇంకా 3 సంవత్సరాలు అయింది చేయించుకొని వచ్చి. ఇంకా వస్తుంది అని అంటున్నారంట చాలా మంది. మా ఊర్లో ఉన్న ఒక 50 మంది అట్లా చేయించుకొచ్చుకున్నారు రాయచూర్లో, కర్నూలులో రాయచూర్లో చేయించుకున్నారు. కానీ ఈ ట్రీట్మెంట్ లేజర్ ట్రీట్మెంట్ ఇట్లా సారు బెంగళూరులో చేసిండు పరశురామ్ సార్ అనికేసంటే, ఇట్లా ఎట్లా ఏమి అనికేసంటే, ఇట్లా మా అల్లుడు మేనమామ
బెంగళూరు పోతున్నారు అనుకుంటే నాకు కూడా కొద్దిగా బాత్రూమ్ పోతే కొద్దిగా గట్టిగా వస్తుంది, బ్లడ్ వస్తుంది అని చెప్తే, లేదు మామ ఒకసారి బెంగళూరు పోతాము, అది చాలా గ్యారంటీ చెప్పినారు డాక్టర్లు, పోతాం రండి అనుకంటే నేను ఒక తాత్కాలికంగా పైన వీళ్ళు వెనక వచ్చేసినాను. వచ్చేసరికి ఈడ చూసంటే ట్రీట్మెంట్ అంతా చూసి చేపించుకుందామనే మనసు నాకు కలిగిన తర్వాత చేపించుకున్న పోయి వచ్చిన తర్వాత అయితే ఇప్పటికి బాగుంది సార్. నాకు చాలా సంతోషం. ఇప్పుడు మీకు కుర్ర గడ్డ అయ్యి మీకు ఓపెన్ అయ్యి ఫిస్టులా అయింది, ఎన్ని సంవత్సరం అయ్యాయి మీకు? ఇది ఒక సంవత్సరం అయింటుంది సార్. మెల్లింగా కిందికి దిగి అది చిన్నగా గొల్లలకల కిందికి దిగి ఒక సంవత్సరం అయింది. నొప్పి లేదు. బాత్రూమ్కి ఇప్పుడు వచ్చిందంటే ఇంకో గంటకు పోదాం అని ఏమన్నా పని చేసుకుంటా ఉంటే తర్వాత పోయినప్పుడు ఏమైందంటే అది గట్టిగా వచ్చినప్పుడు ఇది బ్లడ్ వస్తుంది ఎప్పుడన్నా ఒకసారి. అట్లా సంవత్సరంలో 2-3 మార్లు వస్తుంది, తక్కువ అవుతుంది. ఇది పిసికితే కూడా నొప్పి కాకుండా అది గుల్ల. తర్వాత ఇంకా పోతాం, ఎప్పుడైనా చేయించుకున్నా కదా తప్పదు కదా అని రాయచూరులో చేయించుకుందామని ఆలోచన వచ్చింది. అయితే ఈ ఏమైంది కలిసి ఇంకా డైరెక్టర్ లేదు పోదాం రాసిన బెంగళూరుకే పోతాం చూసొద్దాం దానికి. ఇలా చూసిన తర్వాతనే ఇంకా ఒక ఆమె చేపించుకొని పోయింది కదా ఈ నుంచి. అది ఆసుపత్రి కాదు, దేవాలయం ఉన్నట్టు ఉంది. బాగా చేసినారు, బాగుంది, నాకైతే మంచిగా అయిపోయింది. ఒకసారి మీరు పోయి కూడా చూసుకోనండి, మీకు నచ్చితే చేపించుకోనండి, నచ్చకుంటే ఊగా రండి, వాళ్ళేం బలాంతకారం ఏం చేయరు, చూడండి ఒకసారి. చూసిన తర్వాత మీరు కూడా మందిని తోడుకొని పోదురు అని చెప్పింది ఆయన. ఇంకా మీ దగ్గరకు వచ్చినాం సార్, మాకైతే బాగా అయింది. సో మీకు ఇద్దరికి ఫిస్టులా అయింది, మీకు బాగా లేజర్లా క్లియర్ అయింది. ఇప్పుడు రోజు వెళ్తున్నారు మీరు? వెళ్తాం సార్. సో నేను చేశాను లేజర్తో, నాకన్నా మంచి పని మీరు చేస్తున్నారు యాక్చువల్గా. ఎట్లా సార్? ఇప్పుడు శుభకార్యానికి మీకు కావాలా సార్, మా కటింగ్ షేవింగ్కు మీరు కావాలా? సరేనా, నేను ఒక ಪನಿ చేస్తాను. ನಾಕೇಮನಿಪಿಸುತ್ತೆ ఇప్పుడు ನೋಡ್ರಿ ನನಗೇನು ಅನಿಸ್ತಾ ಇದೆ ಅಂದ್ರೆ ನನಗಿಂತ ಒಳ್ಳೆ ಕಾರ್ಯ ನಿಮ್ಮ ಸವಿತಾ ಸಮಾಜ ಅವರದು. ಅರ್ಥ ಆಯ್ತೇನ್ರಿ? ನೀವು ಮಾಡ್ತಾ ಇರೋದು ಜಗತ್ತಾಗ ಕಟಿಂಗ್ ಗಿಟಿಂಗ್ ಎಲ್ಲ ಇದೆಯಲ್ಲ, ಯಾರೂ ಮಾಡ್ತಾರೆ ಕೆಲಸ ನೀವು ಮಾಡ್ತಿದ್ದೀವಿ. ಅದು ಭಗವಂತನ ಸೃಷ್ಟಿ. ನೀನು ಡಾಕ್ಟರ್ ಕೆಲಸ ಮಾಡು, ನೀನು ಈ ಕೆಲಸ ಮಾಡು, ನೀನು ಈ ಕೆಲಸ ಮಾಡು ಅಂತೇಳಿ ಭಗವಂತ ಹಂಚಿದನ ಕೆಲಸನ. ಈಗ ನಮ್ಮ ಅಗಸರಿಗೆ ಬಟ್ಟೆ ಹೋಗಿ ಅಂತ ಹೇಳ್ತಾನೆ, ಸವಿತಾ ಸಮಾಜದವ್ರು ಕಟಿಂಗ್ ಮಾಡೋ ಅಂತ ಹೇಳ್ತಾನೆ, ಆಚಾರ್ಯಗೆ ಚಿನ್ನ ಮಾಡಿ ಅಂತ ಹೇಳ್ತಾನೆ. ಹಂಗೆ ಸಮಾಜದ ಸೃಷ್ಟಿ ಹಂಗೆ. ನಾವೆಲ್ಲ ಒಬ್ರನ್ನೊಬ್ಬರು ಕಲಿತು ಎಲ್ಲ ಜಾತಿ ಮತ ಧರ್ಮಕ್ಕೂ ಗೌರವ ಕೊಟ್ಟು ನಾವೆಲ್ಲ ಅಣ್ಣ ತಿಂದರಿದ್ದಾಗಿ ನಾವು ಮುಂದೆ ಹೋಗ್ಬೇಕಾಗ್ತದೆ. ಹೇಳಿದ್ರೆ ರೈಟ್ ರಾಂಗು? ರೈಟ್ ಸರ್. ಇದ್ರ ಭಾಳ ನನಗೆ ಎಲ್ಲಿ ಇದು ಅದು ಏನು ಸರ್, ಅದು ನಾನು ಅದಕ್ಕೆ ಅಷ್ಟು ಕರೆಕ್ಟಾಗಿ ಹೇಳ್ತಾರೆ ಅಂಬೋದು ನನಗೆ ಗೊತ್ತಿಲ್ಲ. ಇವತ್ತು ಹೇಳ್ತೀರಂದ್ರೆ ಅದು ದೊಡ್ಡ ಲೆಕ್ಕ ಸರ್ ನಮಗೆ. ಈಗ ಇದ್ರ ವಿಚಾರ ನಮ್ಮ ಸವಿತಾ ಸಮಾಜ ವಿಚಾರ ಅಂದರೆ ಎಲ್ಲ ಸಮಾಜಕ್ಕೂ ಗೌರವ ಕೊಡ್ತೀವಿ. ನೀವು ರಾಯಚೂರು ಜಿಲ್ಲೆ ಇದ್ದೀರಾ, ಅವರು ತೆಲಂಗಾಣ ಇದ್ದಾರೆ. ರಾಯಚೂರು ಜಿಲ್ಲಾ ಭಾಳ ಬಡತನ ಇದೆ. ನಮ್ಮದು ಬಡತನ ಏರಿಯಾ ಸರ್, ಇದ್ದಿದ್ದು ಹೇಳ್ಬೇಕಂತ ಸರ್. ರಾಯಚೂರು ಜಿಲ್ಲೆಯಿಂದ ಅಲ್ಲೊಬ್ಬರು RTO ಇದ್ರಿ, ವೆಂಕಟೇಶ್ವರ ರಾವ್ ಅಂತ ಅವ್ರ RTO ಆಗಿದ್ದು, ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸರ್. ಲೈಸೆನ್ಸ್ ಕೊಡ್ತಾರಲ್ಲ ಬಸ್ಗೆ, ಲಾರಿಗೆ, ಗಾಡಿಗೆಲ್ಲ. ಆಟೋ ಗಾಡಿ ನೀವೆಲ್ಲ ಬಂದಿದ್ದೀನ ಅವ್ರು ಬಂದಿದ್ರಿ ಹಂಗೆ ಸರ್? ಹಾಂ, ಅವರು ಆಫೀಸರ್ ರಿಟೈರ್ ಆಗಿದ್ದಾರೆ. ಒಂದು ಮಾತು ಹೇಳಿದ್ರಿ ಅವರು, ಕಣ್ಣಲ್ಲಿ ನೀರು ಹಾಕ್ತಾ ಹೇಳಿದ್ರಿ. ರಾಯಚೂರು ನಾನು ಕೆಲಸ ಮಾಡಿದ್ದೀನಿ ಸರ್, ಭಾಳ ಮಂದಿ ಕಷ್ಟದಲ್ಲಿದ್ದಾರೆ, ಬಂದವ್ರಿಗೆಲ್ಲ ಒಂದು ಸಹಾಯ ಮಾಡಿ ಕಳಿಸ್ಕೊಡ್ರಿ ಅವ್ರಿಗೆ ಅಂತ. ಒಂದೇ ನೋಡಿ ಸರ್, ನಾವು ಕೇಳ್ಕೊಂಡ್ವಿ. ಅವರು ಹೇಳಿದ್ರೆ ಒಂದೊಂದು ಊರಾಗ ಸರ್ ಅದಕ್ಕೆ ಬಾಲ್ಯ ಆಗಿಬಿಟ್ಟಾರೆ ಸರ್. ಹೌದು, ನಮ್ಮ ಊರಾಗೆ ಸರ್ ಮೇಲ್ ಫಿಮೇಲ್ ಹೆಣ್ಮಕ್ಳು ಗಂಡು ಮಕ್ಳು ಕಲಿತು ಒಂದು 100 ಮಂದಿ ಸರ್. ನಿಮ್ಮ ಊರಿನಾಗೆ? ನಮ್ಮ ಊರಾಗ ಒಂದೇ ಸರ್ 100 ಮಂದಿ. ನಮ್ಮದು 2 ಬೂತು, ಸಣ್ಣೂರೇ ಗ್ರಾಮ ಪಂಚಾಯತ್ ಐತೆ ನಮ್ಮೂರೇ. ಅಷ್ಟಾದ್ರಾಗ 100 ಮಂದಿ. ಅದೇನಂತಾರ ಹೇಳಕ್ ಹೋದ್ರೆ ಅತ್ಲೇ ಅದು ಮಾತಾತಕೊಂಡೆ అందరికుంది పెద్దలకల్లు ఉంది, అది అదొక కాయలే అది ಅಂತಂದು ಹೇಳ್ಬಿಡ್ತಾರೆ ತೆಲುಗಿನಾಗ. ಅದಕ್ಕೆ ಬಲಿಯಾಗಿ 70 ವರ್ಷ ಬದುಕವರು 60 ವರ್ಷ. ಕರೆಕ್ಟಾಗಿ ಹೇಳಿದ್ದೀರಾ. ಈಗ ನಮ್ಮ ನರಸಿಂಹಲು ಮತ್ತು మీ పేరు ಮಹಾದೇವುಲು, ಇವರಿಬ್ಬರು ಬಂದು ಫಿಸ್ಟುಲಾಯಿಂದ ಬಂದರು ಇಲ್ಲಿಗೆ. ಆದರೆ ಇವರು 20 ವರ್ಷ ಆ ಫಿಸ್ಟುಲಾಯಿಂದ ಭಾಳ ಕಷ್ಟಪಟ್ಟಿದ್ದಾರೆ. ನಾನು ತಿಳಿದಿದ್ದು 20 ವರ್ಷ ಸರ್. ನಮ್ಮ ಅಮ್ಮವ್ರು ಏನಂತಾರೆ 5 ವರ್ಷ ಇಲ್ಲದ್ರೆ ನಾನು 35 ವರ್ಷ 35 ವರ್ಷ ಕಾಯಿಲೆ ಸರ್. ಈಗ 35 ವರ್ಷ ಕಷ್ಟಪಟ್ಟು ಇವರು ಬಂದು ರಾಯಚೂರಿಂದ ಈಗೆಲ್ಲ ಯಶಸ್ವಿಯಾಗಿ ಚಿಕಿತ್ಸೆ ಆಗಿ ರಾಯಚೂರು ಹೋಗ್ತಾ ಇದ್ದಾರೆ. ಮೂಲ ನಾವು ಫಿಸ್ಟುಲಾ ಯಾಕೆ ಬಂತು ಅಂತ ಮೂಲ ಕಾರಣ ಪತ್ತೆ ಹಚ್ಚಬೇಕು. ಏಕೆಂದರೆ 90% ಅದು ಬರೋದು
ಬ್ಯಾಕ್ಟೀರಿಯಾಯಿಂದ. ಇನ್ನು 10% ಟಿ ಬಿಯಿಂದ, ಕ್ಯಾನ್ಸರಿಂದ, ಅಲ್ಸರೇಟಿವ್ ಕೊಲೈಟಿಸು, ಕ್ರಾನ್ಸ್ ಡಿಸೀಸು, ಬೇರೆ ಬೇರೆ ಕಾರಣದಿಂದ ಬರ್ತದೆ ನೋಡ್ರಿ. ಇವರಿಬ್ಬರಿಗೂ ಎಲ್ಲ ಚೆಕ್ ಮಾಡಿದ್ದೇನೆ ರೀ, ಎಲ್ಲ ನಾರ್ಮಲ್ ಆಗದೆ ರೀ, ಯಾವ ಕಾಯಿಲೆನೂ ಇಲ್ಲ ಇವ್ರಿಗೆ. ಸುಮ್ಮನೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಬಂದಿದೆ. ಮತ್ತು ಫಿಸ್ಟುಲಾ ಇದ್ರೆ ನಾವು ಕೊಲೊನೋಸ್ಕೋಪಿ ಎಲ್ಲ ಮಾಡ್ತೀವಿ ರೀ. ಕೊಲೊನೋಸ್ಕೋಪಿ ಆಯ್ತಲ್ಲ? ಆಯ್ತು ಸರ್. ಕೊಲೊನೋಸ್ಕೋಪಿ ಆಯ್ತಲ್ಲ? ಆಯ್ತು ಸರ್. ಕೊಲೊನೋಸ್ಕೋಪಿನಲ್ಲಿ ನಾರ್ಮಲ್ ಐತಿ ಅವ್ರದ್ದು. ಸೊ ಎಲ್ಲ ಫಿಸ್ಟುಲಾ ಬಂದರೆ ಯಾವುದೇ ಕಾರಣಕ್ಕೂ ಅದನ್ನು ನಮ್ಮ ಅಪ್ಪನಿಗಿತ್ತು, ನಮ್ಮ ತಾತನಿಗಿತ್ತು ಅಂತ ಉದಾಸೀನ ಮಾಡಬೇಡಿ. ಗುದದ್ವಾರದಲ್ಲಿ ರಕ್ತ ಹೋದರೆ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ರಕ್ತ ಹೋದರೆ ಬರೀ ಪೈಲ್ಸಿಂದಲ್ಲ, ಬೇರೆ ಬೇರೆ ಕಾಯಿಲೆಯಿಂದನೂ ರಕ್ತ ಹೋಗ್ತದೆ. ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ಯಾರೇ ನೀವು ನಮ್ಮ ಸ್ಮೈಲ್ಸ್ ಆಸ್ಪತ್ರೆಗೆ ಬರಬೇಕಾದ್ರೆ ನೇರವಾಗಿ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬನ್ನಿ. 2 ಕಿಲೋಮೀಟ್ರ್ ಆಗ್ತದೆ. ಇಲ್ಲಿ ಬಂದು ನಮ್ಮ ರಿಸೆಪ್ಷನ್ ಹೇಳಿ ನಾವು ಉತ್ತರ ಕರ್ನಾಟಕ ಅಂತ, ಅವರೇ ನಿಮಗೆ ರೂಮ್ ಕೊಟ್ಟು ಫ್ರೀಯಾಗಿ ಫ್ರೆಶ್ ಆಗಿ ತಿಂಡಿ ತಿಂದು ನಾನು ನೋಡಿ ಮತ್ತು ಚರ್ಚೆ ಮಾಡಿ ಮುಂದೆ ಪ್ಲ್ಯಾನ್ ಮಾಡ್ಕೊಬೋದು. ನೀವು ಯಾರೇ ಉತ್ತರ ಕರ್ನಾಟಕದಲ್ಲಿ ಭಾಳ ಮಂದಿ ಭಾಳ ಕಡೆ ಹೋಗಿ ನಕಲಿ ವೈದ್ಯರು ಹೋಗ್ತಾರೆ. ಈ ಬೆಂಗಾಲಿ ಡಾಕ್ಟ್ರುಗಳು, ಬೇರೆ ಬೇರೆ ಧರ್ಮದವ್ರ ಹತ್ರ ಎಲ್ಲ ಹೋಗಿ ಅವರೆಲ್ಲ 5,000 10,000 ನಮ್ಮ ಹೇಳಿದ್ರೆ ನರ್ಸಿಂಗ್ ಹೇಳಿದ್ರಲ್ಲ 5,000 10,000 ಅವ್ರ ಹತ್ರ ಕಿತ್ಕೊಂಡು ಕಳಿಸ್ತಾರೆ. ಸೊ ಆ ರೀತಿಗೆ ನೀವು ಮೋಸ ಹೋಗಬೇಡ್ರಿ, ಬಲಿ ಆಗಬೇಡ್ರಿ. ಇಲ್ಲಿ ಬನ್ನಿ, ಎಲ್ಲ ಚೆನ್ನಾಗಿ ಮಾಡಿಕೊಡ್ತೀವಿ. ವಿಶ್ವಾಸದಿಂದ ಬನ್ನಿ, ನಮ್ಮನ್ನು ನಂಬಿಕೆ ಇಡಿ. ನಾವಿರೋದು ಈ ಒಂದು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಈ ಪೈಲ್ಸು ಫಿಸ್ಟುಲಾ ಎಂಬ ಕಾಯಿಲೆಗಳನ್ನ ಸಿಂಪಲ್ಲಾಗಿ ತಡೆಗಟ್ಟಬೇಕು. ಮತ್ತು ಬಂದರೆ ಅದನ್ನು ಸಿಂಪಲ್ಲಾಗಿ ಕ್ಯೂರ್ ಮಾಡಿ. ನಮಸ್ಕಾರ. ನಮಸ್ಕಾರ ರೀ. ನಮಸ್ಕಾರ. ಒಳ್ಳೆ ಸರ್. ಬರೋಣ ದವಾಖಾನೆಗೆ ಸರ್. ಇಲ್ಲಿ ಬರೋಣ ಬಿ ಹಣ್ಣು, ತಿಂಡಿ, ಬಾಳೆಹಣ್ಣು, ಟೀ ಏನು ಸರ್ ಅದು 10 ನಿಮಿಷ ಒಂದ್ಸಲ ಕೇಳ್ತಾರೆ ಸರ್ ಅವರು. ಮನ್ಯಾಗ ಬಿ ನಮ್ಮ ಹೆಣ್ಮಕ್ಳು ಬಿ ಅಷ್ಟೊಂದು ಕೇಳಲ್ಲ ಸರ್, ಅಷ್ಟು ಭಾರಿ ಕೇಳ್ತಾರೆ ಸರ್. ಅದು ಅಮ್ಮಗೆ ಹೇಳಿ ನಾನು, ಏನಮ್ಮ ನಿನ್ನ ದೊಡ್ಡ ಲೆಕ್ಕಮ್ಮ ಸಾರು ಬೆಸ್ಟ್ ಇಟ್ಟ ನಮ್ಮ ಇದೊಂದು ನಾವು ಎಲ್ಲೆಲ್ಲೂ ಸಹ ಗಾಡಿಯಾಗ ಬಂದಿರ್ತೀವಲ್ಲ ಸರ್ ಸುಸ್ತಾಗಿ, ಸ್ವಲ್ಪ ನೀರು ಸಿಕ್ಕರೆ, ಸ್ವಲ್ಪ ಹಣ್ಣು ಸಿಕ್ಕರೆ ಸಾಕಂದಪ್ಲ ಆ ಟೈಮಿಗೆ ಹಣ್ಣು ಮತ್ತು ಅನ್ನ ತರಕತ್ತಾರೆ ಸರ್. ಪುಲಿಹಾರ ಪುಲಿಹಾರ ಬ್ಯಾಗ್ ಇದ್ರಾಗ ಬರ್ತದೆ ಸರ್, ಅದು ಕೊಟ್ಟರು, ಅದು ತಿಂದಿವಿ. ಮತ್ತೆ ಕಾಫಿ, ಟೀ, ಚಾ ಅಂತ ನಂದ ಬಾಳೆಹಣ್ಣು ಅದೆಲ್ಲ ಹೊಟ್ಟೆಗೆ ಬಿದ್ದ ಮ್ಯಾಗ ಆಮ್ಯಾಗ ನೆನೆಸ್ಕೊಂಡು ನಿಮ್ಮಲ್ಲಿಗೆ ಬಂದಿವಿ ಸರ್. ಇಲ್ಲಿ ದವಾಖಾನೆ ಬಂದ ಮ್ಯಾಗ ನೆನೆಸ್ಕೊಂಡು ಆಪ್ರೇಟ್ ಡಾಕ್ಟರ್ ಬಲ್ಲಿ ಹೋಗಿವಿ ಸರ್ ಇಂಗ್ರೀಡಿಯೆಂಟ್ಸ್ಗೆ. ಅದು ಮಾತ್ರ ದೊಡ್ಡ ಪುಣ್ಯ ನೋಡಿ ಸರ್. ಧನ್ಯವಾದಗಳು. ಅನ್ನದಾನ ಇಟ್ಟಿದ್ದು ಸರ್, ಅದೊಂದು ಧನ್ಯವಾದಗಳು. ನಮ್ಮ ಉತ್ತರ ಕರ್ನಾಟಕ ಬಂದ ರಾಯಚೂರು, ಬೀದರು, ಗುಲ್ಬರ್ಗ, ಕೊಪ್ಪಳ, ಬಿಜಾಪುರ, ಗೊತ್ತಾಯ್ತಲ್ಲ, ಯಾದಗಿರಿ, ಭಾಳ ಮಂದಿ ಇದ್ದಾರೆ. ಅಲ್ಲ ಭಾಳ ಜನ ಬರ್ತಾರೆ. ಬಂದರೆ ಸಹಾಯ ಮಾಡ್ತೀವಿ ನಾವು. ಆಗ್ಬೋದ್ರಿ వస్తారా? హాయిగా వెళ్ళండి. మీరు ఏదైనా ఉంటే నెక్స్ట్ చెకప్ రండి. వస్తాం సార్.